ನಮಸ್ಕಾರ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ UH ಕ್ಲಾಸಿಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜಾನ್ ಲಾಕ್ ಇವರ ರಾಜಕೀಯ ವಿಚಾರಗಳನ್ನು ಕುರಿತು ತಿಳಿದುಕೊಳ್ಳೋಣ. ಜಾನ್ ಲಾಕ್ ಇಂಗ್ಲೆಂಡಿನ ಮಧ್ಯಮ ವರ್ಗದ ಪ್ಯೂರಿಟನ್ ಕುಟುಂಬದಲ್ಲಿ 1637ರಲ್ಲಿ ಜನಿಸ್ತಾರೆ. 1658ರಲ್ಲಿ ಆಕ್ಸ್ಫರ್ಡ್ ಕ್ರೈಸ್ಟ್ ಚರ್ಚ್ ಕಾಲೇಜಿನಲ್ಲಿ ಇವರು MA ಪದವಿಯನ್ನು ಪಡೆದು ಅಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. 1688ರ ಇಂಗ್ಲೆಂಡಿನ ರಕ್ತರಹಿತ ಕ್ರಾಂತಿಯನ್ನು ಇವರು ಸಮರ್ಥನೆ ಮಾಡಿಕೊಳ್ತಾರೆ. 1960ರಲ್ಲಿ ಟು ಟ್ರೀಟಸ್ ಆಫ್ ಸಿವಿಲ್ ಗೌರ್ಮೆಂಟ್ ಎಂಬ ಗ್ರಂಥವನ್ನು ಇವರು ಪ್ರಕಟಿಸ್ತಾರೆ. ಪರಮಾಧಿಕಾರ ಜನರ ಕೈಯಲ್ಲಿದೆ ಎಂದು ಹೇಳುವ ಮೂಲಕ ಇವರು ಸಾಂಕುಶ ಪ್ರಭುತ್ವವನ್ನು ಎತ್ತಿ ಹಿಡಿತಾರೆ. ಇವರು ಬರೆದಂತಹ ಇತರೆ ಗ್ರಂಥಗಳಂದರೆ ಎಸ್ಸೆ ಕನ್ಸರ್ನಿಂಗ್ ಹ್ಯೂಮನ್ ಅಂಡರ್ಸ್ಟ್ಯಾಂಡಿಂಗ್, ಲೆಟರ್ ಕನ್ಸರ್ನಿಂಗ್ ಟಾಲರೇಷನ್, ಸಮ್ ಥಾಟ್ಸ್ ಕನ್ಸರ್ನಿಂಗ್ ಎಜುಕೇಷನ್, ದಿ ರೀಸನೇಬಲ್ನೆಸ್ ಆಫ್ ಕ್ರಿಶ್ಚಿಯಾನಿಟಿ. ಇವರು ಬರೆದಂಥ ಇತರ ಗ್ರಂಥಗಳು. ಇದಿಷ್ಟು ಸಂಕ್ಷಿಪ್ತ ಜಾನ್ ಲಾಕರ ಜೀವನ ಚರಿತ್ರೆ. ಇವರ ಬರೆದಂಥ ಗ್ರಂಥ ಯಾವುದು? ಟು ಟ್ರೀಟಸ್ ಆಫ್ ಸಿವಿಲ್ ಗೌರ್ಮೆಂಟ್, ಬಹಳ ಮಹತ್ವವಾದಂಥ ಗ್ರಂಥ. ಇದನ್ನು ಅಮೇರಿಕಾ ಕ್ರಾಂತಿಯ ಬೈಬಲ್ ಎಂದು ಸಹ ವರ್ಣಿಸ್ತಾರೆ. ಅಷ್ಟೊಂದು ಮಹತ್ವಪೂರ್ಣವಾದಂಥ ಗ್ರಂಥವಾಗಿದೆ. ಇನ್ನು ಜಾನ್ ಲಾಕರ ಒಂದು ಅವಧಿಯಲ್ಲಿ ಸ್ವಾಭಾವಿಕ ಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ಪ್ರತಿಪಾದಿಸ್ತಾರೆ ಅನ್ನೋದನ್ನು ನೋಡೋದಾದರೆ, ಇವರ ಸ್ವಾಭಾವಿಕ ಪರಿಸ್ಥಿತಿ ರಾಜಕೀಯ ಪೂರ್ವ ಸ್ಥಿತಿಯಾಗಿತ್ತು. ಅಂದರೆ ಇವರು ಹೇಳುವಂಥ ವಿಚಾರಗಳಲ್ಲಿ ರಾಜಕೀಯ ಇನ್ನೂ ಅಸ್ತಿತ್ವಕ್ಕೆ ಬಂದಿದ್ದಿಲ್ಲ ಮತ್ತು ಮಾನವ ಸ್ವಾಭಾವಿಕ ಸ್ಥಿತಿಯಲ್ಲಿ ಒಂಟಿಯಾಗಿರದೆ ಸಮಾಜ ಜೀವಿ ಆಗಿದ್ದನು. ಥಾಮಸ್ ಹಾಬ್ಸು ಮಾನವ ಒಂಟಿಯಾಗಿದ್ದ ಅಂತ ಹೇಳ್ತಾನೆ. ಆದರೆ ಜಾನ್ ಲಾಕರು ನೈಸರ್ಗಿಕ ಸ್ಥಿತಿಯಲ್ಲಿ ಮಾನವ ಒಂಟಿಯಾಗಿದ್ದಿಲ್ಲ, ಅವನು ಸ್ವತಂತ್ರವಾಗಿ ಸಮಾಜ ಜೀವಿಯಾಗಿ ಬದುಕ್ತಾ ಇದ್ದ ಅನ್ನೋದನ್ನು ಇವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅಲ್ಲದೆ ಸಹಕಾರ, ಸಮಾನತೆ, ಸ್ನೇಹ, ಶಾಂತಿ, ಭದ್ರತೆ, ಒಟ್ಟಾರೆ ಸದ್ಭಾವನೆಯನ್ನು ಹೊಂದಿ ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಒಳ್ಳೆಯ ಚಾರಿತ್ರ್ಯವುಳ್ಳ ಉತ್ತಮ ಜೀವನವನ್ನು ನಡೆಸ್ತಾ ಇದ್ದರು ಮನುಷ್ಯರು ಅನ್ನುವ ರೀತಿಯಲ್ಲಿ ಇವರ ನೈಸರ್ಗಿಕ ಸ್ಥಿತಿಯನ್ನು ವರ್ಣಿಸ್ತಾರೆ. ಅಂದರೆ ಕೆಲವರ ಅಭಿಪ್ರಾಯದಲ್ಲಿ ಆಯಾ ಕಾಲಮಾನ ಘಟ್ಟಕ್ಕೆ ಅನುಗುಣವಾಗಿ ನೈಸರ್ಗಿಕ ಸ್ಥಿತಿಯನ್ನು ಹೇಳಿದ್ದಾರೆ ಅಂತ ಹೇಳ್ಬೋದು. ರೂಸೋನ ವಿಚಾರಗಳು ಬೇರೆ ಅದಾವ, ಥಾಮಸ್ ಹಾಬ್ಸನ ವಿಚಾರಗಳು ಬೇರೆ ಅದಾವ, ಹಾಗೆ ಜಾನ್ ಲಾಕನ ವಿಚಾರಗಳು ಬೇರೆ ಬೇರೆ ಆಗ್ಯಾವ. ಇನ್ನು ಮತ್ತೊಂದು ವಿಚಾರ ಅವ್ರದ್ದೇ ಸಂಬಂಧಪಟ್ಟಂಥದ್ದು ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ಯಾಕ್ಟ್. ನಾನು ಸಂಕ್ಷಿಪ್ತವಾಗಿ ಎಲ್ಲ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಸಾಮಾಜಿಕ ಒಪ್ಪಂದ ಹೇಗಿತ್ತು ಇವರ ಅವಧಿಯಲ್ಲಿ ಅಂದರೆ, ಮಾನವರು ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಅನಾನುಕೂಲತೆ ಅಥವಾ ನ್ಯೂನತೆಗಳನ್ನು ಹೋಗಲಾಡಿಸಿ ನಾಗರಿಕ ಸಮಾಜವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ತಮ್ಮಲ್ಲಿಯೇ ಒಪ್ಪಂದವನ್ನು ಮಾಡಿಕೊಂಡ್ರು. ಯಾವ ರೀತಿ ಸಾಮಾಜಿಕ ಒಪ್ಪಂದ ಮಾಡಿಕೊಂಡ್ರು ಅನ್ನೋದನ್ನು ಇವ್ರು ಹೇಳ್ತಾರೆ. ಇವರ ಅಭಿಪ್ರಾಯದಲ್ಲಿ ಇದನ್ನೇ ಸಾಮಾಜಿಕ ಒಪ್ಪಂದ, ಈ ಒಪ್ಪಂದದ ಮೂಲಕವೇ ರಾಜ್ಯದ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಏನು ಹೇಳಿದರು? ಮಾನವರು ಸ್ವಾಭಾವಿಕ ಪರಿಸ್ಥಿತಿಯಲ್ಲಿ ಅನಾನುಕೂಲತೆ ಅಂದರೆ ನ್ಯೂನತೆಗಳನ್ನು ಹೋಗಲಾಡಿಸಿ ನಾಗರಿಕ ಸಮಾಜವನ್ನು ಸ್ಥಾಪಿಸುವ ಒಂದು ಉದ್ದೇಶದಿಂದ ಜನರು ತಮ್ಮಲ್ಲೇ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು. ಸೊ ಇದನ್ನೇ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ಯಾಕ್ಟ್ ಅಂಥೇಳಿ ಜಾನ್ ಲಾಕರು ಕರೀತಾರೆ. ಇನ್ನು ಇದರ ಪ್ರಮುಖ ಒಂದು ಲಕ್ಷಣಗಳನ್ನು ನಾವು ನೋಡೋದಾದರೆ, ಜಾನ್ ಲಾಕರು ಹೇಳುವಂಥ ಒಂದು ಸಾಮಾಜಿಕ ಒಪ್ಪಂದ ದ್ವಿಪಕ್ಷೀಯವಾಗಿತ್ತು. ಇಲ್ಲಿ ರಾಜ್ಯ ಮತ್ತು ಸರ್ಕಾರದ ನಡುವೆ
ಒಂದು ಒಪ್ಪಂದ ಇತ್ತು ಅಂತ ಹೇಳಾಗತ್ತೆ. ಅಲ್ಲದೆ ಜನರು ಕೆಲವು ಹಕ್ಕುಗಳನ್ನು ಮಾತ್ರ ಆಡಳಿತ ನಡೆಸುವವರಿಗೆ ಬಿಟ್ಟುಕೊಟ್ಟು ಉಳಿದ ಹಕ್ಕುಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಂಡಿದ್ದರು. ಬಹುಶಃ ಅರ್ಥ ಆಗ್ತಾ ಇರ್ಬೋದು. ಎಲ್ಲ ಹಕ್ಕುಗಳನ್ನು ಬಿಟ್ಕೊಟ್ಟಿದ್ದಿಲ್ಲ. ಇವಾಗ ಹೆಂಗೆ ನಾವು ಮೂಲಭೂತ ಹಕ್ಕುಗಳನ್ನು ಸರ್ಕಾರ ನಮಗೆ ಕೊಡಮಾಡೈತಿ ಅವನ್ನ ಅನುಭವಿಸ್ತಾ ಇದ್ದೀವಲ್ಲ, ಆ ಕಾಲದಲ್ಲಿಯೂ ಕೂಡ ಜನರು ಕೆಲವು ಹಕ್ಕುಗಳನ್ನು ಮಾತ್ರ ಆಡಳಿತ ನಡೆಸುವವರಿಗೆ ಬಿಟ್ಟುಕೊಟ್ಟು ಉಳಿದ ಹಕ್ಕುಗಳನ್ನು ತಮ್ಮಲ್ಲಿ ಇಟ್ಟುಕೊಂಡಿದ್ದರು. ನಂತರ ಅಧಿಕಾರದ ಮೂಲ ಜನರೇ ಆಗಿರುವುದರಿಂದ ಇಲ್ಲಿ ದುರಾಡಳಿತ ಅಥವಾ ದಬ್ಬಾಳಿಕೆ ಮಾಡುವಂತಿರಲಿಲ್ಲ. ಆ ರೀತಿ ಏನಾದರೂ ಕಂಡು ಬಂದರೆ ಸರ್ಕಾರವನ್ನು ವಜಾ ಮಾಡೋ ಸ್ವಾತಂತ್ರ್ಯ ಪ್ರಜೆಗಳಿಗೆ ಇತ್ತು ಅಂತ ಹೇಳಾಗತ್ತೆ. ನೋಡ್ರಿ, ಆಗಿನ ವಿಚಾರಗಳು, ಆ ಕಾಲಕ್ಕೆ ಹೇಳಿದಂಥ ವಿಚಾರಗಳು ಈಗಲೂ ಕೂಡ ನಮಗೆ ಜೀವಂತ ಆಗಿದೆ ಅಥವಾ ಗ್ರೀನ್ ಅಂತ ಹೇಳ್ತೀವಲ್ಲ, ಎವರ್ ಗ್ರೀನ್ ವಿಚಾರಗಳು ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಮಾನವರ ಒಳ್ಳೆಯ ಗುಣಗಳನ್ನು ಪ್ರಸ್ತಾಪಿಸುತ್ತಾ ಜಾನ್ ಲಾಕರು ಜನರ ಸ್ವಾಭಾವಿಕ ಹಕ್ಕುಗಳನ್ನು ಗುರುತಿಸ್ತಾರೆ. ಅಂದರೆ ಜೀವಿಸುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕುಗಳು, ಇವುಗಳನ್ನು ರಕ್ಷಿಸುವುದು ನಾಗರಿಕ ಸಮಾಜದ ಸ್ಥಾಪನೆಗೆ ಪ್ರಮುಖ ಉದ್ದೇಶವಾಗಿತ್ತು ಅನ್ನೋದು ಕೂಡ ಹೇಳ್ತಾರೆ. ಅಲ್ಲದೆ ರಾಜಕೀಯ ಪರಮಾಧಿಕಾರ ಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿ ಪ್ರಜಾಪ್ರಭುತ್ವ ತತ್ವಗಳನ್ನು ಎತ್ತಿ ಹಿಡಿದ ಕೀರ್ತಿ ಕೂಡ ಜಾನ್ ಲಾಕರಿಗೆ ಸಲ್ಲುತ್ತದೆ. ಇದನ್ನು ನೀವು ಈ ಪಾಯಿಂಟನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ರಾಜಕೀಯ ಪರಮಾಧಿಕಾರ ಕಲ್ಪನೆಯನ್ನು ಮೊದಲ ಬಾರಿಗೆ ಪ್ರಸ್ತಾಪಿಸಿ ಪ್ರಜಾಪ್ರಭುತ್ವದ ತತ್ವಗಳನ್ನು ಎತ್ತಿ ಹಿಡಿದಿರುವಂಥ ವ್ಯಕ್ತಿ. ಜಾನ್ ಲಾಕರು ಜನತಾ ಪರಮಾಧಿಕಾರ, ನೈಸರ್ಗಿಕ ಹಕ್ಕುಗಳ ಅನುಮತಿ ಅಥವಾ ಒಪ್ಪಿಗೆಯ ಸಿದ್ಧಾಂತ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ನಡುವಿನ ಅಧಿಕಾರ ವಿಭಜನೆಯ ಬಗ್ಗೆ, ಅಧಿಕಾರ ಸಿದ್ಧಾಂತ ತತ್ವ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಇವುಗಳ ಬಗ್ಗೆ ಪ್ರತಿಪಾದನೆ ಮಾಡಿರುವಂಥ ಪ್ರಥಮ ವ್ಯಕ್ತಿ ಅಂತಲೂ ಕೂಡ ನಾವು ಹೇಳ್ಬೋದು. ಅದಕ್ಕಾಗಿಯೇ ಇವರನ್ನು ಉದಾರತಾವಾದದ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಅಲ್ಲದೆ ರಾಷ್ಟ್ರದ ಆಡಳಿತ ಅಧಿಕಾರ ಬಹುಸಂಖ್ಯಾತರ ಕೈಯಲ್ಲಿ ಇರುತ್ತದೆ ಎಂದು ಕೂಡ ಅವರು ವಾದ ಮಾಡ್ತಾರೆ. ದೇಶದ ಆಡಳಿತ ಬಹುಸಂಖ್ಯಾತರ ಕೈಯಲ್ಲೇ ಇರ್ತೈತಿ ಅನ್ನೋ ಮಾತು ಪ್ರಜಾಪ್ರಭುತ್ವ ತತ್ವವನ್ನೇ ಹೇಳ್ತದೆ ಅಂತ ಹೇಳ್ಬೋದು. ಇವತ್ತು ನಾವು ಅಳವಡಿಸಿಕೊಂಡಿರುವಂಥ ಸರ್ಕಾರ ಯಾವುದು? ಪ್ರಜಾಪ್ರಭುತ್ವ. ಸೊ ಹಾಗಾಗಿ ಅಧಿಕಾರ ಯಾರ ಕೈಯಾಗೈತಿ? ಸರ್ಕಾರವನ್ನು ಉಳಿಸುವಂಥ ಅಧಿಕಾರ ಜನರ ಕೈಯಲ್ಲೇ ಇರುವಂಥದ್ದು. ಹಾಗಾಗಿ ಬಹುಸಂಖ್ಯಾತರ ಕೈಯಲ್ಲಿದೆ ಅಂತವರು ಆವಾಗನೇ ಹೇಳಿಬಿಟ್ಟಾರೆ. ಸರ್ಕಾರವು ದುರಾಡಳಿತ ಅಥವಾ ತನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ವರ್ತಿಸಿದಾಗ ಅದರ ವಿರುದ್ಧ ಜನರು ಕ್ರಾಂತಿಯನ್ನು ಕೈಗೊಳ್ಳುವುದೇ ನ್ಯಾಯ. ಎಲ್ಲ ಮಾನವರು ನೈತಿಕವಾಗಿ ಸಮಾನರು ಎನ್ನುವ ಮಾತು ಕೂಡ ಅವರು 16ನೇ ಶತಮಾನದಲ್ಲಿ ವ್ಯಕ್ತಪಡಿಸ್ಯಾರ. ನೋಡ್ರಿ, ಜಾನ್ ಲಾಕರ್ ಹೇಳಿರುವಂಥ ವಿಚಾರಗಳು ಆಧುನಿಕ ಕಾಲಕ್ಕೆ ಭಾಳಷ್ಟು ಅನ್ವಯಿಸ್ತವಂತ ನಾವಿಲ್ಲಿ ಹೇಳ್ಬೋದು. ಆಮೇಲೆ ಪ್ರಜಾಪ್ರಭುತ್ವ ತತ್ವಗಳನ್ನು ಎತ್ತಿ ಹಿಡಿದರ ಜೊತೆಗೆ ನ್ಯಾಸ ಅಂದರೆ ಟ್ರಸ್ಟ್ ವಾಗಿದ್ದು ಜನತೆಯ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕು ಎನ್ನೋ ಮಾತನ್ನು ಇವರು ಹೇಳ್ತಾರೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾನ್ ಲಾಕರ ಸಂಕ್ಷಿಪ್ತ ಜೀವನ ಚರಿತ್ರೆ ಮತ್ತು ರಾಜಕೀಯ ವಿಚಾರಗಳು.